ಇವತ್ತು ಬೆಳಗ್ಗೆ ಎಲ್ಲರೂ ನೇರವಾಗಿ ಮಾತಾಡಿ ಸಂಪರ್ಕ ಮಾಡಿ ನಿಮ್ಮ ಅನುಮತಿಯನ್ನು ತಗೊಂಡು ಮೆಸೇಜ್ ಹಾಕಿ ಇವತ್ತು ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಒಂದು 2 ಗಂಟೆನಲ್ಲಿ ಇದೆಲ್ಲ ಆಯೋಜನೆ ಆಗಿರ್ತಕ್ಕಂಥದ್ದು. ಬಿಫೋರ್ ಯಾವುದೂ ಕೂಡ ಪ್ಲಾನಿಂಗ್ ಇರಲಿಲ್ಲ. ಅವರು ಕೂಡ ದುರ್ಗದಲ್ಲಿದ್ದರು. ಮತ್ತೆ ನಾನು ಒತ್ತಾಯ ಮಾಡಿ ಇಲ್ಲ ತರಬೇತಿ ಎಲ್ಲರೂ ಅನುಕೂಲ ಆಗ್ತಾ ಇದೆ ಎಲ್ಲರೂ ಕರೆದರೆ ಹೋಗ್ಬಾರ್ದು. ಪಾಪ ಇಬ್ಬರು ಕೂಡ ನಿನ್ನೆಯನ್ನು ಬಳ್ಳಾರಿಯಲ್ಲಿದ್ದರು. ಹಾಗಾಗಿ ನಮ್ಮ ಇಬ್ಬರು ಒಳ್ಳೆ ಸ್ನೇಹಿತರು ನಾವು ಬಳ್ಳಾರಿಯಿಂದ ಮಿಸ್ ಮಾಡ್ಕೊಂಡು ಭಾಳ ನೋವಿನ ವಿಚಾರ. ಆದರೂ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಹೆಂಗೆ ವರ್ಕ್ ಮಾಡಿದರು ಎಲ್ಲ ಪತ್ರಕರ್ತ ಸ್ನೇಹಿತರ ಜೊತೆಗೆ ಹೊಂದಾಣಿಕೆಯಿಂದ ಇದ್ದು ಅಲ್ಲಿ ಕೂಡ ಒಳ್ಳೆ ಹೆಸರು ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಅಂತೇಳಿ ಪಬ್ಲಿಕ್ ಟಿವಿ ಜಾಯಿನ್ ಆಗಿ ಹುಬ್ಬಳ್ಳಿಗೆ ಬಂದೆ. ಹುಬ್ಬಳ್ಳಿಯಲ್ಲಿ ಒಂದು 3 ವರ್ಷ ಮಾಡಿದೆ. 3 ವರ್ಷ ಆದಮೇಲೆ ಅನಿವಾರ್ಯ ಕಾರಣದಿಂದಾಗಿ ಬಳ್ಳಾರಿಗೆ ಬಂದು ಸುಮಾರು 5.5 ವರ್ಷ ಆಯಿತು. ವೈಯಕ್ತಿಕ ಸಮಸ್ಯೆಯಿಂದಾಗಿ ವೃತ್ತಿ ಬದುಕು ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಲಾಸ್ಟ್ ತಿಂಗಳು 18ನೇ ತಾರೀಕಿಗೆ ನಾನು ವೃತ್ತಿ ಬದುಕನ್ನು ಬಿಟ್ಟೆ ಅಂತ ಡಿಸೈಡ್ ಮಾಡಿ ಆಯಿತು. ಇನ್ನು ಅಪ್ಪ ಅಮ್ಮನಿಗೂ ಏಜ್ ಆಯಿತು, ಅಲ್ಲೇ ಇರೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಈ ಇದರಲ್ಲಿ ಇನ್ನೊಂದು ಅವಕಾಶ ಬಂತು. ನಾನು ವಾಪಸ್ ಏನು ಈ ವೃತ್ತಿಗೆ ಬರಬೇಕು ಅಂತ ಡಿಸೈಡೇ ಮಾಡಿದ್ದೆ. ವಾಪಸ್ಸು ಜಮೀನಿದೆ ಅಲ್ಲೇ ಏನಾದರೂ ಮಾಡ್ಕೊಂಡಿರೋಣ ಅಂತೇಳಿ ಮತ್ತೆ ಒಂದು ಅವಕಾಶ ಬಂತು. ಇದಕ್ಕಿಂತ ಒಳ್ಳೆ ಪೊಸಿಷನ್ ಕೊಟ್ಟರು, ಒಳ್ಳೆ ಸಂಬಳ ಕೊಟ್ಟರು. ಸೊ ಮತ್ತೆ ಈ ವೃತ್ತಿಗೆ ಬರಬೇಕು ಅಂತ ಡಿಸೈಡ್ ಆಯಿತು. ಮತ್ತೆ ಸೊ ಮುಂದಿನ 5ನೇ ತಾರೀಕಿನಿಂದ ಚೆನ್ನೈಯಲ್ಲಿರ್ತೀನಿ. ಬಳ್ಳಾರಿ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ಎಲ್ಲವನ್ನೂ ಕಲಿಸ್ತೀನಿ ನನಗೆ. ಬೆಂಗಳೂರಲ್ಲಿ ನಾನು ಕಲಿತದ್ದು ಕಡಿಮೆ, ನಾನು ಬಳ್ಳಾರಿಯಲ್ಲಿ ಯಾಕಂದರೆ ಇಲ್ಲಿ ರಾಜಕಾರಣ ಹೆಂಗಿದೆಯೋ ಪತ್ರಕರ್ತರಲ್ಲೂ ರಾಜಕಾರಣ ಇದೆ. ಹೀಗಾಗಿ ಅದಕ್ಕೆಲ್ಲವೂ ಕಲಿಸ್ತು. ಸೊ ಬಳ್ಳಾರಿ ಮಾತ್ರ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬೆಂಗಳೂರು ಬಿಟ್ಟು ಬರಬೇಕಾದಾಗ ನನಗೆ ದುಃಖ ಆಗಿರಲಿಲ್ಲ, ಹುಬ್ಬಳ್ಳಿನ ಬಿಟ್ಟು ಬರಬೇಕಾದಾಗ ನನಗೆ ದುಃಖ ಆಗಿರಲಿಲ್ಲ. ಆದರೆ ಬಳ್ಳಾರಿ ಬಿಟ್ಟು ಹೋಗ್ತೀನಿ ಅಂತಂದಾಗ ನನಗೆ ಎಲ್ಲೋ ಒಂದು ಕಡೆಗೆ ದುಃಖ ಆಗಿತ್ತು. ಸೊ ವಾಪಸ್ ಮತ್ತೆ ವೃತ್ತಿ ಬದುಕಿಗೆ ಬಂದೆ. ತುಂಬ ಮಿಸ್ ಮಾಡ್ಕೊಳ್ತೀನಿ, ಎಲ್ಲರಿಗೂ ಮಿಸ್ ಮಾಡ್ಕೊಳ್ತೀನಿ. ಯಾವುದೇ ಟೈಮಲ್ಲೂ ನನ್ನ ಗ್ರೂಪಲ್ಲಿದೆ ನನ್ನ ನಂಬರ್, ನಾನು ಹಾಕ್ತೀನಿ, ಮೆಸೇಜ್ ಹಾಕ್ತೀನಿ. ಅದು ನನ್ನ ಪರ್ಸ್ನಲ್ ನಂಬರ್, ಅದು ಯಾವಾಗಲೂ ಇರುತ್ತೆ. ಏನೇ ಇದ್ದರೂ ಫೋನ್ ಮಾಡಿ, ಏನಾದರೂ ಫಂಕ್ಷನ್ ಇದ್ದರೆ ದಯಮಾಡಿ ಕರೀರಿ, ಮಿಸ್ ಮಾಡಿದ್ರೆ ನಾನು ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಎಷ್ಟು ನೀಟಾಗಿ ಹೇಳ್ತಾರೆ ಭಗವಾನ್ ಬುದ್ಧರು ಮಾತು. ಈ ಭೂಮಿ ಮೇಲೆ ಹುಟ್ಟುವ ಪ್ರತಿ ಮಗುವಿಗೆ ಎಲ್ಲ ರೀತಿಯ ಅವಕಾಶ ಸಿಗಬೇಕು, ಸಮಾನ ಅವಕಾಶ, ಒಂದು ಹೆಚ್ಚು ಸಿಗಬಾರ್ದು. ಜಾತಿ ಕಾರಣಕ್ಕಿರಬಾರ್ದು, ಹುಟ್ಟಿನ ಕಾರಣಕ್ಕಿರಬಾರ್ದು, ಬಣ್ಣದ ಕಾರಣಕ್ಕಿರಬಾರ್ದು, ಲಿಂಗದ ಕಾರಣಕ್ಕಿರಬಾರ್ದು. ಇದನ್ನೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿ. There is no discrimination on the basis of race, religion, caste, color, grace. ಇದನ್ನೇ ಹೇಳಿದ್ರು. ಇದನ್ನೇ ಸಾಧಿಸೋಕ್ಕೆ ಪತ್ರಿಕಾರರಿಗೆ ಕೆಲಸ ಮಾಡಬೇಕಾಗಿದೆ. ಇಂಥ ಪ್ರಯತ್ನ ಮುಂದುವರಿಬೇಕು. ಆದರೆ ಇವತ್ತು ಬಹಳ ದುರದೃಷ್ಟಕ್ಕೆ ಪತ್ರಕರ್ತರು ಬದುಕೋಕ್ಕೋಸ್ಕರ ಪತ್ರಿಕಾರರು ಖಂಡಿತ ಇಲ್ಲ. ಬಹುದೊಡ್ಡ ಜವಾಬ್ದಾರಿ ಯಾರು ರಾಜಕಾರಣಿಗಳಿಲ್ಲದೆ ಇರೋದು, ಶಿಕ್ಷಕರಿಲ್ಲದೆ ಇರೋದು, ಅಧಿಕಾರಿಗಳಿಲ್ಲದೆ ಇರೋ ಜವಾಬ್ದಾರಿ, ಬಹಳ ದೊಡ್ಡ ಜವಾಬ್ದಾರಿ ಪತ್ರಕರ್ತರಿಗಿದೆ. ಯಾಕಂದರೆ ಈಸ್ ಅ ಸೋಷಿಯಲ್ ಇಂಜಿನಿಯರ್. ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಒಂದು ಇಂಜಿನಿಯರ್ ಇರ್ತಾನೆ, ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡಬೇಕಾಗ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.